ಬಿಟ್ಬಿಟ್ಟು ಥೈರೋಕಾಫ್ ಮತ್ತೆ 2 ತಿಂಗಳು ಯೂಸ್ ಮಾಡಿದೀನಿ, ನಾರ್ಮಲ್ ಆಗಿದೆ. ಈಗ ಯಾವ್ದೂ ತಗೊಳ್ತಾ ಇಲ್ಲ ಸರ್. ಈಗ ಥೈರೋಕಾಫ್ ಅಂದ್ರೆ ಏನ್ ಗೊತ್ತಾ, ಮಿಡ್ ಟೆಸ್ಟ್ ಮಾಡ್ತಾ ಇರಬೇಕು. ಓಕೆ, ಟೆಸ್ಟ್ ಮಾಡಿ ಇಂಗ್ಲಿಷ್ ಮೆಡಿಸಿನ್ ಬಲ್ಲಿ ಬಿಡಬೇಕು. ಡಾಕ್ಟರ್ ಬಿಡಿ ಅಂದ್ರೆ ಅದನ್ನ ಥೈರಾಯ್ಡ್ ಪರ್ಮನೆಂಟ್ ಏಡ್ಸ್ಗಿಂತ ದೊಡ್ಡ ಕಾಯಿಲೆ ಇದೆ. ಹೆದರ್ಬೇಡಿ, ಕಾಯಿಲೆ ಅಂದ್ರೆ ಆತರ ಅಲ್ಲ. ಸಿಟ್ಟು ಬಂದ್ಬಿಟ್ರೆ ಇದನ್ನ ತಗೊಂಡು ಹೊಡೆದ್ಬಿಡ ಅಂತ ಅನ್ಕೊಳ್ಳೋದು, ಯಾವ್ದು ಇಂಟ್ರೆಸ್ಟ್ ಇರಲ್ಲ, ಆಸಕ್ತಿ ಇರಲ್ಲ. ಥೈರಾಯ್ಡ್ ಇದು ಕಾಮನ್ ಆಗಿ ಲೇಡೀಸ್ಗೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸನ್ ಇಲ್ಲ. ಡಾಕ್ಟರ್ ಏನ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾರ, ಕಡಿಮೆ ಆದ ತಕ್ಷಣ ಅಯ್ಯೋ ಕಡಿಮೆ ಆಗ್ಬಿಡ್ತಾರ, ಇದು ತಗೊಳ್ಳಿ ಅಂತಾರೆ. ಜಾಸ್ತಿ ಆಗ್ಬಿಡಿಲ್ಲ, ತಗೊಳ್ಳಿ. ಶಾಶ್ವತ ತಿನ್ಬೇಕು. ಆದ್ರೆ ನಮ್ದಂಗಲ್ಲ, 3 ತಿಂಗಳು ಯೂಸ್ ಮಾಡ್ಬಿಟ್ರೆ ಲೈಫ್ ಟೈಮ್ ನೀವು ನಾರ್ಮಲ್ ಮೇಂಟೈನ್ ಮಾಡಬಹುದು. ಸರ್ ನನಗೆ ವೀಸಿಂಗ್ ಪ್ರಾಬ್ಲಮ್ ಇತ್ತು, 8 ರಿಂದ 10 ವರ್ಷದಿಂದ ವೀಸಿಂಗ್ ಪ್ರಾಬ್ಲಮ್ ಇತ್ತು. ಚಳಿಗಾಲದಲ್ಲಿ 3 ಮಂತ್ಸ್ ತಗೊಳ್ಳೇಬೇಕಾಯ್ತು ಟ್ಯಾಬ್ಲೆಟ್. ಮತ್ತೆ ಇನ್ಹೇಲರ್ ಕೂಡ ಸಜೆಸ್ಟ್ ಮಾಡಿದ್ರು. ನಾನು ಇದನ್ನ ಯೂಸ್ ಮಾಡಿದ್ದು ಒಂದೇ ವಾರ ಸರ್. ಇಮ್ಯುನಿಟಿ ಕಾಪ್ ಮತ್ತೆ ಕಾಫ್ ಕಾಫ್ನ 1 ವೀಕ್ ಅಷ್ಟೇ ಯೂಸ್ ಮಾಡಿದ್ದು, ಒಳ್ಳೆ ರಿಸಲ್ಟ್ ಇದೆ. ಅವತ್ತು ಯೋಗ ಶೀತ ಎಲ್ಲ ಲೈಫ್ ಲಾಂಗ್ ಹೀಲಿಂಗ್ ಆಗಲ್ಲ. ಲೈಫ್ ಲಾಂಗ್ ಹೀಲಿಂಗ್ ಇರೋದ್ರಿಂದ ಅದು ಹೋಗ್ಬಿಡುತ್ತೆ, ಬೀದಿಗೆ ಹೋಗ್ಬಿಡುತ್ತೆ. ಎಷ್ಟೇ ಚಳಿ ಇರಲಿ, ಏನೇ ಇರಲಿ, ತಣ್ಣೀರು ಅದು ಇದು ಕುಡಿತೀರಲ್ಲ, ಸ್ವಲ್ಪ ಬಿಸಿಲು ಕುಡಿರಿ. ಲೈಫ್ ಟೈಮ್ ಮತ್ತೆ ಆ ಪಂಪ್ ತಗೊಳ್ತೀರ, ಅದು ಹೋಗ್ಬಿಡುತ್ತೆ. ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮೇಡಮ್ ನಿಮ್ಗೆ ಇವಾಗ ತಗೊಂತೇನೆ ಸರ್. ಮತ್ತೆ ಕಾಲು ಮಲಕೊಂಡಾಗ ನರ ಎಲ್ಲ ತುಂಬಾ ಎಳ್ತಾ ಬಂದಾಗೋದು, ಒಂದ್ ಕಡೆಯಿಂದ ಒಂದ್ ಕಡೆ ಒಳ್ಳೆ ತುಂಬಾ ಇದಾಗ್ತಿದೆ ಸರ್. ಇವಾಗ ಫುಲ್ ಕಡಿಮೆ ರಮ್ಯ ಅಂತ ನಾನು ಥೈರಾಯ್ಡ್ ತಗೊಂತಾ ಇದ್ದೆ ಸರ್. 100 mg ಮಾತ್ರ ತಗೊಂತಾ ಇದ್ದೆ. ಇವಾಗ 3 ತಿಂಗಳು ಕೋರ್ಸ್ ಮುಗಿಸ್ಬಿಟ್ಟು ಟ್ಯಾಬ್ಲೆಟ್ ಡಾಕ್ಟರ್ ಸೊಲ್ಯೂಷನ್ ಇಂದ ಟ್ಯಾಬ್ಲೆಟ್ ಸ್ಟಾರ್ಟ್ ತುಂಬಾ ಸಮಸ್ಯೆ ಇತ್ತು ಇವರಿಗೆ. ಕಾಲೆಲ್ಲ ಪಾಪ ಕೈಯೆಲ್ಲ ಅಲರ್ಜಿ ಟೈಪ್ ಆಗಿಬಿಟ್ಟು ತುಂಬಾ ಆಗಿತ್ತು. ಒಳ್ಳೆ ರಿಸಲ್ಟ್ ಅಂದ್ರೆ ಒಳ್ಳೆ ರಿಸಲ್ಟ್. ಬೇರೆಯವ್ರಿಗೆ ಪ್ರಚಾರ ಮಾಡ್ತೀರಾ? ವೆರಿ ಗುಡ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ನೀವು ಪ್ರಚಾರ? ಈಗ 50 ಜನಕ್ಕೆ ಮಾಡಿ. ವೆರಿ ಗುಡ್. ಹೇಳಿ. ನನ್ನ ಹೆಸರು ಗೀತಾ ಕುಮಾರಿ. ನನಗೆ ಲೋ ಬಿಪಿ, ಅದತ್ರ ನಾವು ಬೈಗ್ರೆ ಕುಡಿದಿ ಕಡಿಮೆ ಇದೆಯಾ ಈಗ? ಓಕೆ, ರೈಟ್. ನೆಕ್ಸ್ಟ್ ಏನು ಡ್ರಿಂಕ್ಸ್ ಮಾಡೋದು ತುಂಬಾ ಡ್ರಿಂಕ್ಸ್ ಮಾಡೋದು ಇವಾಗೆಲ್ಲ ಬಿಟ್ಟಿದ್ದಾರೆ. ಅದು ನಮ್ಮ ಗುಡ್, ವೆರಿ ಗುಡ್. ಫೈಲ್ಸ್ ಎಲ್ಲಿಂದ ಚಾಲೆಂಜ್ ಮಾಡ್ತೀನಿ. ಫೈಲ್ಸ್ ಆಪರೇಷನ್ ಥಿಯೇಟರ್ಗೆ ಒಳಗೆ ಹೋಗ್ತಾ ಇದಾರ, ಅವ್ರಿಗೆ ಅಲ್ಲಿಂದ ಹೇಳ್ಕೊ ಬನ್ನಿ. ಅವ್ರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ, 2 ತಿಂಗಳಲ್ಲಿ ಫೈಲ್ಸ್ ಆಪರೇಷನ್ ಕ್ಯಾನ್ಸಲ್. ಆಪರೇಷನ್ ಒಳಗೆ ಹೋಗೋರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ. ಇವರು ನಾಗರಾಜಣ್ಣ ಅಂತ ಬಸ್ ನಾನು ಪರಿಚಯ ಮಾಡ್ಕೊಟ್ಟಿದ್ದೆ. ದೊಡ್ಡ ವ್ಯವಹಾರಸ್ಥರು. ಇವತ್ತು ನಮ್ಮ ಏರಿಯಾದಲ್ಲಿ ಒಳ್ಳೆ 2,000 ಗಿಡ ತೆಗೆದಿರೋದು. ಮತ್ತೆ ಅವರ ಭಾವ ಬಂದು ರಾಮಪುರ ರಾಜಶೇಖರ್ ಅಂತ ಜಿಲ್ಲಾ ಪಂಚಾಯತಿ ಹಾಸನ ಜಿಲ್ಲಾಧ್ಯಕ್ಷ ಆಗಿದ್ದು. ನಾನು ಬಿಸ್ನೆಸ್ ಮಾಡಲ್ಲಪ್ಪ, ಪ್ರಾಡಕ್ಟ್ ಹಾಕಿ ಅಂತ ಹೇಳಿದ್ದೆ. ಆಕ್ಚುಲಿ ನನಗೆ ಬೆನ್ನು ಬಿಪಿ ಇತ್ತು, ಈಗ ಪೂರ್ತಿ ಕಂಟ್ರೋಲ್ ಆಗಿದೆ, ಟ್ಯಾಬ್ಲೆಟ್ಸ್ ಮಾಡ್ತಾ ಇಲ್ಲ. ಈಗ ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆ ಪ್ರಾಡಕ್ಟ್ 4 ಜನ ಕಂಟ್ರೋಲ್ ದೇವರು ಹೆಸರಿಗೆ ದುಡ್ಡಿದೆ, ಸಮಾಜ ಸೇವೆ ಮಾಡಲ್ಲ. ಸಮಾಜ ಸೇವೆ ಮಾಡಿದ್ರೆ ಮತ್ತು ಆ ಪ್ರಾಡಕ್ಟ್ ಶಕ್ತಿ ಇರೋದ್ರಿಂದ ನಾನು ನೂರು ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಮೈನಸ್ ಆಗಿ ಥ್ಯಾಂಕ್ಸ್ ಆಗಿ ಲೋಹಿತ್ ಸಾರಿ ಕೊಡಿ. ಇವರು ಲೋಹಿತ್ ಅಂತ ಇಂಡಿವಿಜುವಲ್ ವರ್ಕರ್. ನಮ್ಮ ಜೊತೆ ಪಾಪ ಒಂದೇ ದಿನ ಇಲ್ಲಿವರೆಗೂ ನಮ್ಮ ಜೊತೆ 3 ತಿಂಗಳಿಂದ ಜೊತೆಗಿದ್ದಾನೆ. ಕೆಎಸ್ಆರ್ಟಿಸಿ ಕಂಡಕ್ಟರ್, ಸ್ವಂತ ತಮಗೆ ಹೆಚ್ಚು. ನನ್ನ ಜೊತೆ ಫುಲ್ ಅವತ್ತಿಂದ ಕೈ ಜೋಡಿತಾರೋ ಇವತ್ತಿನವರೆಗೂ ನಮಗೆ ಕರೆಯಲ್ಲ. ಹಂಗೆ ಇಂಡಿವಿಜುವಲ್ ಒಬ್ಬರೇ ಪ್ಲಾನ್ ಮಾಡಿದ್ದಾರೆ. ಲೋಹಿತ್ ಅಂತೇಳಿ ಸಕರೆಪಟ್ಟಣ, ಚಿಕ್ಕಮಗಳೂರು ಹತ್ತಿರನೇ ಇದೀವಿ. ನನಗೂ ಬಹಳ ಅಲರ್ಜಿ ಇತ್ತು ಸರ್. ಬಹಳ ಅಲರ್ಜಿ ಅಂದ್ರೆ ಕುಕ್ಕೆ ಫುಲ್ ಇದಾಗೋದು. ಅದನ್ನ ನಾನು ನಮ್ಮ ಹೋಗ್ತಾ ಸರ್ ನನಗೆ ಒಂದು ಪ್ರಾಡಕ್ಟ್ ಕೊಟ್ಟರು. ಅದರಿಂದ ನನಗೆ ಫುಲ್ ಕ್ಯೂರ್ ಆಯ್ತು. ಸ್ವಲ್ಪ ಇದೆ, ಈಗ ಅದನ್ನು ಹಚ್ತಾ ಇದ್ದೀನಿ. ಟೇಸ್ಟು ಮತ್ತೆ ಅಲರ್ಜಿ ಕಾಪ್ ಅಂತ ಕುಡಿತಾ ಇದ್ದೀನಿ. ಅದರಿಂದ ನನಗೆ ಇದಾಗಿದೆ. ಹಾಗಾಗಿ ನಾನು ಜಾಯ್ನ್ ಆಗಿದ್ದೀನಿ. ಥ್ಯಾಂಕ್ ಯು ಸರ್. ಮಕ್ಕಳೆಲ್ಲ ಕರ್ಕೊಂಡಿದ್ದಾರೆ. ವೀಕ್ ಕ್ಲಾಸ್ ಒಳ್ಳೆ ರಿಸಲ್ಟ್. ಅದಾದ್ಮೇಲೆ ಅವ್ರ ಬಾಯಿಗೆ ಇಟ್ಬಿಡೋಣ, ಒಳ್ಳೆ ರಿಸಲ್ಟ್ ಇವತ್ತು. ಸ್ಕ್ಯಾನಿಂಗ್ ಅಂತ ಹೇಳಿದ್ರು, ತಲೆ ಸ್ಕ್ಯಾನಿಂಗ್ ಮಾಡ್ಸಕ್ ಹೇಳಿದ್ರು. ಇದು ತಗೊಂಡ್ಮೇಲೆ ತಲೆ 2 ಗಂಟೆಗೆ ಒಂದ್ಸಲ ಏನೋ ಮಾತಾಡಬೇಕಾಗಿತ್ತು. ಒಳ್ಳೆ ರಿಸಲ್ಟ್ ಬಂದು ಮಾತಾಡಲ್ಲ. ಪ್ರಚಾರ ಮಾಡ್ತೀರಾ ಬೇರೆಯವರಿಗೆ? ವಿಷಯ ಪ್ರಚಾರ ಮಾಡ್ತೀರಾ? ಓಕೆ, ನೆಕ್ಸ್ಟ್. ರವಿ ಅಂತ ಅಡ್ಮಿಷನ್ ಮಾಡಿದ್ರೆ ಮೈಂಡ್ ಸರ್ ಮತ್ತು ಓಂಕಾರ ಸರ್ ತುಂಬಾ ಟ್ಯಾಂಕ್ಸ್ ಅಂತೀವಿ ಸರ್. ಯಾವ್ದು ಶೀತ ನೆಗಡಿ ತೆರಮೆ ಹೋಗ್ತಿರ್ಲಿಲ್ಲ ಸರ್. ಬೆಳಿಗ್ಗೆ ಸಂಜೆ ಪಂಚತುಳಸಿ ಯೂಸ್ ಮಾಡಿದ್ರೆ ನೀವು ಕಂಪ್ಲೀಟ್ ಪ್ರಾಸೆಸ್ ಒಂದು 15 ದಿವಸ. ವೆರಿ ಗುಡ್. ಪ್ರಚಾರ ಮಾಡ್ತೀರಾ ಬೇರೆಯವರಿಗೆ? ಮೇಡಮ್ ನಿಮ್ದು ಸರ್ ನನ್ನ ಹೆಸರು ಅಂತ. ನನಗೆ ಜಾಸ್ತಿ ಇತ್ತು. ಪೇಸ್ಟ್ ಮತ್ತೆ ಪಂಚತುಳಸಿ
ಪಿಗ್ಮೆಂಟೇಷನ್ ಪಂಚತುಳಸಿ ಮತ್ತೆ ಪೇಸ್ಟ್ ಹಾಕ್ತಾ ಇದ್ವಿ, ಕಡಿಮೆ ಆಗಿದೆ. ನಮ್ಮ ಅಮ್ಮಂಗೆ ಮಂಡಿ ನೋವಿತ್ತು, ಆರ್ಥೋಸಿಡ್ ಆಯಿಲ್ ಆರ್ಥೋಸಿಡ್ ಕಾಫ್ ಕೊಟ್ಟಿದ್ವಿ, ಕಡಿಮೆ ಆಗಿದೆ. ವೆರಿ ಗುಡ್. ನನ್ನ ಹೆಸರು ಭಾಗ್ಯ ಅಂತ. ನನಗೆ ಸರ್ ಯಾವಾಗಲೂ ಹೆಂಗಾಗಿ ಇರಬೇಕು ಅನ್ನೋ ಆಸೆ ಇದೆ. ಇವ್ರು ಯಾವಾಗಲೂ ಹೆಂಗಿರ್ಬೇಕು ರೇಖಾನಿತ್ಯ. ಸೂಪರ್. ಪಿಗ್ಮೆಂಟೇಷನ್ ಆಗಿತ್ತು ಸರ್, ಹೇಳಿದ್ರು ಪಂಚತುಳಸಿ ಮತ್ತೆ ಇದನ್ನ ಪೇಸ್ಟ್ ಹಚ್ಕೊಂಡಿದ್ದೆ, ಅದನ್ನ ಹಚ್ಕೊಂಡೆ. ಅಲೋವೆರಾದಲ್ಲಿ ಹೇಳಿದ್ರು, ಅದನ್ನು ಕುಡಿತಾ ಇದ್ದೀನಿ ಡೈಲಿ. ತುಂಬಾ ಚೆನ್ನಾಗಿದೆ. ಈಗ 10 ವರ್ಷ ಕಳೆದ ಕಂಟಿನ್ಯೂ. ಈಗ ಹಿಂದಿನ ಗೊತ್ತಲ್ಲ ಹೊಸ ಮುಂಚೆಲ್ಲ ಅದು ಆಗ್ತಿರ್ಲಿಲ್ಲ. 1 year back to back ಮಕ್ಕಳು ಹಾಗಾಗಿ ತೆಕ್ಕೊಂಡು ಹಾಕೊಂಡು ಬಂದಿದ್ದಾರೆ. ಗ್ರೇಟ್. ಅಮ್ಮನಿಗೆ ಕೊಡಿ ಸರ್ ಅಣ್ಣ ಮೈನಣ್ಣ ಭಾರಿ ಪ್ರಾಬ್ಲಮ್ ಮಗಳು ಬಂದಿಲ್ಲ ಮಾತ್ರ ಕರಡು ಬರಕ್ಕೆ ಕಾರಣ ಇವ್ರು. ಮನೆ ಹತ್ರ ಎಲೆಗಳು. ನಾನು ತುಂಬಾ ಬೆಂಗಳೂರು ಹೋಗಿಲ್ಲ. ಎಲ್ಲೋದ್ರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಈ 1 ತಿಂಗಳು 2 ದಿನ ಆಯ್ತು ಅಂಗಡಿ ಆಗ್ತಾ ಇದ್ದೀನಿ. ಆರಾಮ ಫಸ್ಟ್ ಆಫೀಸ್ ಹೊರಟಿಸ್ಕೊಂಡಾಗ ನಾನು ನಡ್ಕೊಂಡ್ ಬಂದು ಇನ್ನು ಸ್ವಲ್ಪ ಲೈಟಾಗಿ ಕೂರ್ತಾ ಇದ್ದೀನಿ. ಆ ಪಳ್ಳಿ 2 ಮಂದಿಗೆ ಮಂಡಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು. ಹೇಳಿದ್ರು ಹಾಸ್ಪಿಟಲ್ ಸ್ಕ್ಯಾನ್ ಮಾಡಿಸ್ಕೊಂಡು ಮಾಡಿಸ್ಕೊಂಡು ಈಗ ಆರಾಮ ಓಡಾಡ್ತಾ ಇದ್ದೀನಿ. ಆದ್ರೆ ಫ್ರೀಯಾಗಿದ್ದು ಕೂರಕ್ ಆಗ್ತಾ ಇಲ್ಲ. ಆಪರೇಷನ್ ಕ್ಯಾನ್ಸಲ್. ಕಂಟಿನ್ಯೂ ಮಾಡಿ, ಡಾಕ್ಟರ್ ಎಚ್ಚರಿ ಆಗ್ತದೆ. ಆರಾಮಿದ್ದೆ, ಸ್ವಲ್ಪ ಓಡಾಡ್ತೀನಿ. ಈಗ ಅಂಗಡಿ ಐಟಮ್ ಎಲ್ಲ ನಾನೇ ಬಂದು ಕಾಣುತ್ತೆ. ಮೊದಲು ಅಸ್ವಸ್ಥತೆ ಆಗ್ತಿರ್ಲಿಲ್ಲ. ಮೊದ್ಲೇ ಎಲ್ಲಿ ಮನೆ ಬಿಟ್ಟು ಆಚೆ ನೋಡಿ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಮನೇಲಿ ಬಟ್ಟೆ ಹೊಡ್ಕೊಂಡು ಮನೇಲಿ ಇವಾಗ ನೋಡಿದ್ರಾ ಕರೆಕ್ಟ್ ಆಗಿದ್ಯಾ? ನಾನು ಹೇಳಿ ಸತ್ಯ ಇದೆಯಾ? ನಮ್ ಪ್ರಾಡಕ್ಟ್ ಇದೇ ತರ ಹೇಳ್ತಾ ಹೋದ್ ವರ್ಷ 100 ಕೋಟಿ ಬಿಸ್ನೆಸ್ ಮಾಡಿದ್ವಿ ನಾವು. 2026ಗೆ 1,000 ಕೋಟಿ ಪ್ಲಾನಿಂಗ್ ಇದೆ. 2030ಗೆ ಪತಂಜಲಿ 67,000 ಕೋಟಿ ಏನು ವ್ಯವಹಾರ ಇದೆ, 67,000 ಕೋಟಿ ಬೀಟ್ ಮಾಡಿ ಪತಂಜಲಿಗೆ ನಂಬರ್ 1 ಆಗಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ನಮ್ಮ ಸಂಸ್ಥೆ ದೀಪ 2 ತಿಂಗಳಾಯ್ತು, 45,800 ರೂಪಾಯಿ. 2 ತಿಂಗಳಲ್ಲಿ 45,800 ರೂಪಾಯಿ ಮೇಡಮ್. 15 ದಿನ ಆಯ್ತು ಸರ್, 20,000 ಇನ್ಕಮ್. 15 ದಿನದಲ್ಲಿ 20,000 ಇನ್ಕಮ್. 1 ತಿಂಗಳಾಯ್ತು, 10,800 ರೂಪಾಯಿ. ಓಕೆ, 10,800 ರೂಪಾಯಿ ಇನ್ಕಮ್. 2 ವರ್ಷ ನಾನು 1 ತಿಂಗಳಾಯ್ತು ಸರ್, 2 ವರ್ಷ. 1 ತಿಂಗಳಲ್ಲಿ 2,500 ಮೇಡಮ್. ನಿಮ್ದು ಎಷ್ಟು? 2,500 ಬಂದಿದೆ. ಓಕೆ, ನಾನು 3 ತಿಂಗಳಾಗಿದೆ, ಒಂದು 20,000 ಬಂತು. ವೆರಿ ಗುಡ್. 1 ತಿಂಗಳಲ್ಲಿ 20,000. ದೇವನಲ್ಲಿ ನಮ್ಮ ಜೊತೆ ಬಂದ ವ್ಯಕ್ತಿ ಇವರು. ಸರ್ 3 ತಿಂಗಳಾಯ್ತು ನಿಮ್ಗೆ ಜಾಯ್ನ್ ಆಗಿ. ನನಗೆ 50,000 ಇನ್ಕಮ್ ಬಂದಿದೆ, ಒಂದು 70,000 ರಿಟರ್ನ್. ಡೈರೆಕ್ಟ್ ಪ್ರಾಡಕ್ಟ್ ಸೇಲ್ ಮಾಡಿ 70,000, ಕಂಪನಿಯಿಂದ 50,000 ರೂಪಾಯಿ 2 ತಿಂಗಳಲ್ಲಿ ಇನ್ಕಮ್. ನಾನು ಡ್ಯೂಟಿ ಮಾಡ್ಕೊಂಡೆ ಈಗ 3 ತಿಂಗಳಾಯ್ತು. ನಾನು ಬೇರೆಯವರಿಗೆ ಹೆಲ್ಪ್ ಕೊಟ್ಟು ನಂತರ ನನ್ನ ಸ್ನೇಹಿತರಿಗೂ ಸಹ ಅವರಿಗೂ ಒಂದು ಅವಕಾಶ ಕೊಟ್ಟು ಡ್ಯೂಟಿ ಮಾಡ್ಕೊಂಡು ಪಾರ್ಟ್ ಟೈಮ್ ಮಾಡ್ತಾ ಇದ್ದೀನಿ. ನಾನು 2,12,000 ರೂಪಾಯಿ ಇನ್ಕಮ್ ತಗೊಂಡಿದ್ದೀನಿ. ಯಾಕಂದ್ರೆ ನನಗೆ ಗ್ಯಾಸ್ಟ್ರಿಕ್ ಇತ್ತು, ನನಗೆ ಭಯಂಕರ ಬ್ಯಾಕ್ ಪೈನ್ ಇತ್ತು. ಯಾಕಂದ್ರೆ ಡ್ಯೂಟಿ ಮಾಡಬೇಕಾದ್ರೆ ಕಷ್ಟ ಆಗೋದು. ನನಗೆ ಬೇಕಾಗಿದ್ದು ಆಕ್ಚುಲಿ ನನಗೆ ಇನ್ಕಮ್ ಅಂತ ಬೇಕಾಗಿರ್ಲಿಲ್ಲ, ನನಗೆ ಬೇಕಾಗಿದ್ದು ಹೆಲ್ತ್ ಬೇಕಾಗಿತ್ತು. ಅದಕ್ಕೋಸ್ಕರ ನಮ್ಮ ಸ್ನೇಹಿತ ಮಹೇಂದ್ರ ಸರ್ ನಾವು ಹೋದಾಗ ನನಗೆ ಹೆಲ್ತ್ ಇಂಪಾರ್ಟೆಂಟ್ ಬೇಕಾಗಿತ್ತು ಅಂತ 50,000 ತಗೊಂಡೋಗಿದ್ದೆ. ನಮ್ಮ ತಂದೆ ತಾಯಿ ನನ್ನ ಜೀವನದಲ್ಲಿ ನಮ್ಮ ತಂದೆ ತಾಯಿ ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೋಗಿದ್ದು. ಆದ್ರೆ ದೇವರು ನನಗೆ ಅಮೃತದಂತ ಪ್ರಾಡಕ್ಟ್ ಕೊಟ್ಟು, ಅಮೃತ ಕೊಟ್ಟು ನನಗೆ ಆದಾಯನ ಕೊಟ್ಟು 2,12,000 ತಗೊಂಡಿದ್ದೀನಿ ಬರೀ 3 ತಿಂಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಈ ಬಿಸ್ನೆಸ್ ನಮ್ಮ ಜನ್ಮದಾತ, ನಮ್ಮ ಗುರು ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, 2 ನಿಮಿಷ. ಅಚ್ಚಾ, ಈಗ